ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಭುವನ ಆರ್ಟ್ ಆ್ಯಂಡ್ ಆಲ್ ಲಾಕ್ಸ್ಗೆ. ನೀವು ಈಗಾಗಲೇ ತಮ್ಮನೆಲ್ಲ ನೋಡಿರಬೇಕು. ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದು ಏನಂದರೆ ಮೊಬೈಲ್ ಸ್ಟ್ಯಾಂಡ್, ಟೇಬಲ್ ಅಡ್ಜಸ್ಟ್ ಮೊಬೈಲ್ ಸ್ಟ್ಯಾಂಡ್. ನೋಡಿ ಫ್ರೆಂಡ್ಸ್, ಇದು ಕ್ಲಿಪ್ಪು, ಇದು ಸ್ಕ್ರೂ ಕೊಟ್ಟಿದ್ದಾರೆ ಫೈಬರದ್ದು. ತೋರಿಸ್ತೀನಿ ನೋಡಿ. ಈ ಥರ ರಿಂಗ್ ಇದೆ. ಇದು ಫುಲ್ ಬಿಗಿಯಾಗಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಹೇಗೆ ಬಿಗಿಯಾಗಿ ಬರ್ತಿದೆ ನೋಡಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಈ ಥರ ಇದೆ. ಇದನ್ನು ಟೇಬಲ್ಗೆ ಕ್ಲಿಪ್ ಹಾಕೋಬೇಕು. ಇದು ತುಂಬ ಬಿಗಿಯಾಗಿದೆ, ಇದು ಅಲ್ಲಾಡೋದಿಲ್ಲ ಹಾಕಿದರೆ. ಇದು ಮೊಬೈಲ್ ಹಾಕೋ ಕ್ಲಿಪ್. ಇದು ಸ್ಕ್ರೂ ಫೈಬರ್, ಇದು ದಪ್ಪ ಕೊಟ್ಟಿದ್ದಾರೆ ಸ್ಕ್ರೂ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಈಗ ಇದನ್ನು ಹೇಗೆ ಫಿಕ್ಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಬೆಂಡ್ ಮಾಡ್ಕೊಳ್ಳಿ. ಫಸ್ಟ್ ನಾವು ಒಳಗಡೆ ಸ್ಕ್ರೂ ಹಾಕಬೇಕು. ಸ್ಕ್ರೂ ಹಾಕಿ ಆಮೇಲೆ ಆ ಕ್ಲಿಪ್ನ ಪ್ರೆಸ್ ಮಾಡಬೇಕು. ರೌಂಡ್ ಅಂಡ್ ಬಾಲ್ ಥರ ಇದೆಯಲ್ಲ, ಅದಕ್ಕೆ ಪ್ರೆಸ್ ಮಾಡಬೇಕು, ಅದು ಫಿಕ್ಸ್ ಆಗುತ್ತೆ. ಇದನ್ನು ಪ್ರೆಸ್ ಮಾಡಿಬಿಟ್ರೆ ಫಿಕ್ಸ್ ಆಗಿಬಿಡುತ್ತೆ ಈ ಥರ. ಓಕೆ, ಈಗ ಆಮೇಲೆ ಸ್ಕ್ರೂನ ಹಾಕಬೇಕು. ಸ್ಕ್ರೂ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಯಾಕೋ ಕೂಡ್ತಾ ಇಲ್ಲ, ಟ್ರೈ ಮಾಡೋಣ ಇನ್ನೊಮ್ಮೆ. ನೋಡಿ ಫ್ರೆಂಡ್, ನಾ ಸ್ಕ್ರೂನ ಉಲ್ಟಾ ಹಾಕಿದ್ದೀನಿ. ಈಗ ಮತ್ತೆ ಫಿಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬಿಗಿಯಾಗಿ ಫಿಟ್ ಮಾಡ್ಕೊಳ್ಳಿ, ಅಂದರೆ ಮೊಬೈಲ್ ಅಳ್ಳಾಡೋದಿಲ್ಲ. ನೀವು ಲೂಸ್ ಮಾಡ್ಕೊಂಡ್ರೆ ಅಳ್ಳಾಡುತ್ತೆ. ಅದನ್ನ ಹಾಕ್ತೇನೆ ಗೊತ್ತಿಲ್ಲದೇ ಫಿಕ್ಸ್ ಮಾಡ್ಕೊಂಡಿದ್ರೆ ಮೊಬೈಲ್ ಅಂತ ಶೇಕ್ ಆಗುತ್ತೆ. ಫಿಟ್ ಮಾಡ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ಅಳ್ಳಾಡುತ್ತೆ. ಇನ್ನೂ ಫಿಟ್ ಮಾಡ್ಕೊಂಡ್ರೆ ಅಳ್ಳಾಡೋದೇ ಇಲ್ಲ. ಇದನ್ನು ಇನ್ನೊಂಚೂರು ಫಿಟ್ ಮಾಡ್ಕೊಳ್ಳಿ. ನೀವು ತೆಗೆದ್ರೆ ಫುಲ್ ಲೂಸ್ ಆಗುತ್ತೆ. ನಾನು ತೋರಿಸ್ತಾ ಇದ್ದೇನೆ ನಿಮಗೆ, ಸ್ವಲ್ಪ ಲೂಸ್ ಇದ್ದರೆ ಯಾವ ಥರ ಇದಾಗುತ್ತೆ ಅಂತ. ನೋಡಿ, ಈ ಥರ ಅಳ್ಳಾಡುತ್ತೆ. ಆ ಸ್ಕ್ರೂನಿಂದ ಫಿಟ್ಟಾಗಿ ಬಿಗಿದ್ರೆ ಫಿಟ್ಟಾಗಿ ಕೊಡುತ್ತೆ. ಇನ್ನೊಂದು ಫಿಟ್ ಮಾಡ್ಕೊಳ್ಳೋಣ. ಈ ಥರ ಫಿಟ್ ಮಾಡ್ಕೊಂಡ್ರೆ ಮೊಬೈಲ್ ಇಟ್ಟರೆ ಅದು ಅಳ್ಳಾಡೋದೇ ಇಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಈಗ ರೆಡಿ ಆಯಿತು. ಅಳ್ಳಾಡೋದೇ ಇಲ್ಲ. ನೋಡಿ, ಇದನ್ನು ಹೇಗಂತ ತೋರಿಸ್ಕೊಡ್ತೀನಿ. ಒಂಚೂರು ಅಳ್ಳಾಡ್ತಾನೆ ಇಲ್ಲ. ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಇದನ್ನು ಹೇಗೆ ಅಂತ ನಿಮಗೆ ಹೇಗೆ ವಿಡಿಯೋ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಈ ಕ್ಲಿಪ್ಪಲ್ಲಿ ಮೊಬೈಲ್ ಹಾಕಿ ಬನ್ನಿ ಫ್ರೆಂಡ್ಸ್. ಈಗ ಇದನ್ನು ಕಾಟ, ಅಂದರೆ ಉತ್ತರ ಕರ್ನಾಟಕದಲ್ಲಿ ನಾವು ಕಾಟ ಅಂತ ಕರಿತೀವಿ. ಕಾಟಕ್ಕೆ ಈ ಕ್ಲಿಪ್ನ ಫಿಟ್ ಮಾಡಬೇಕು. ಈ ಥರ ಸಿಗಿಸ್ಬೇಕು. ಆಮೇಲೆ ನಿಮಗೆ ಅದನ್ನು ಯಾವ ಥರ ಬೆಂಡ್ ಮಾಡ್ಕೋಬೇಕು, ನೀವು ಅಡುಗೆ ಮಾಡ್ತಿದ್ರೆ ಡೌನ್ ಆಗಿ ನೀವು ಬೆಂಡ್ ಮಾಡ್ಕೋಬೇಕು. ಕೆಳಗಡೆ ಅಂದರೆ ಅಡುಗೆ ಮಾಡ್ತಾಯಿದ್ರೆ ಕೆಳಗಡೆ ನಿಮ್ಗೆ ಬೇಕಂದ್ರೆ ಕೆಳಗಡೆ ಡೌನ್ ಮಾಡ್ಕೊಳ್ಳಿ. ನೋಡಿ, ಉಲ್ಟಾ ಹಾಕಿದ್ದೆ. ಈಗ ಮತ್ತೆ ಹಾಕ್ತಾ ಇದ್ದೀನಿ. ಈ ಥರ ಫಿಕ್ಸ್ ಮಾಡಿಕೊಂಡು ನಿಮಗೆ ಎಲ್ಲಿ ಲೈಟ್ ಫೋಕಸ್ ಬರುತ್ತಲ್ಲ, ವಿಡಿಯೋ ಎಲ್ಲಿ ಚೆನ್ನಾಗಿ ಬರುತ್ತಲ್ಲ ಅಲ್ಲಿ ಹಾಕ್ಕೊಂಡು ವಿಡಿಯೋ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ ನಿಮಗೆ ಲಿಂಕ್ ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ.
ಲಿಂಕ್ ಮುಖಾಂತರ ನೀವು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಓಕೆ, ಧನ್ಯವಾದಗಳು.